ನಮಸ್ತೆ. ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ಮಿಸ್ಟರ್ ಹೆಗ್ಡೆ, ಹ್ಮ್ ಸುಮ್ಮನೆ ಹಿಂಗೆ ಒಂದು ಥಾಟ್ ಬಂತು. ಹ್ಮ್ ಇಫ್ ದೇರ್ ಇಸ್ ಅನದರ್ ಲೈಫ್, ಓಕೆ, ಇನ್ನೊಂದು ಜನ್ಮ ಅಂತ ಇದ್ರೆ, ಹ್ಮ್ ವಿಲ್ ಯು ಮ್ಯಾರಿ ಮೀ ಅಗೇನ್? ನೀವು ಇನ್ನೊಂದ್ಸಲ ನನ್ನ ಮದುವೆ ಆಗ್ತೀರಾ? 100%, 100 ಅಲ್ಲ 100% ದದ ನನಗೆ ಅಂದ್ರೆ ಬೇರೆಯವರವ್ರದ್ದು ಜೀವನದ್ದು ಏನು ಅಂತ ನನಗೆ ಗೊತ್ತಿಲ್ಲ. ಆ, ಆದ್ರೆ ಒಂದ್ ಮಾತ್ರ ಸತ್ಯ ಹೇಳ್ತೇನೆ, ಆ, ನಿನ್ನನ್ನ ನಾನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅದಕ್ಕೆ ಸೆಕೆಂಡ್ ಥಾಟೇ ಮಾಡಿಲ್ಲ. ಒಂದ್ಸರಿ ಹಿಂಗಾರು ಮುಖ ನೋಡ್ಕೊಂಡು ಯೋಚನೆ ಮಾಡಾದ್ರೂ ನಾನು ಹೇಳ್ಬೋದಾಗಿತ್ತು. ತಡಿತ ನನಗೆ ಬೇರೆ ಏನು ಥಾಟೇ ಬಂದಿಲ್ಲ. ಹೌದು, ನೀನೇ ನನ್ನ ಹೆಂಡತಿಯಾಗಿ ಬರಬೇಕು. ಮತ್ತೆ ಅಲ್ಲ, ಈಗ ಬೇಕಾದ್ರೆ ಈ ಜನ್ಮದಲ್ಲಿ ನನ್ನ ಆಕ್ಸತಿ ಬೇಕಾದ್ರೆ ಮದುವೆ ಆಗ್ಬಿಡೋಣ. ಹೌದಾ? ಯಾಕಂತಂದ್ರೆ ಈಗ ನೋಡು, ಈಗ ನಾವಿಬ್ರೆ ನಮ್ಮ ಮನೇಲಿರೋದು. ಈಗ ಹಬ್ಬಗಳು ಅಷ್ಟೊಂದೆಲ್ಲ ನಾವು ಆಚರಣೆ ಮಾಡಾಕ್ತಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದೇನಾದ್ರೆ, ನೋಡಿ, ಈಗ ಸಿರ್ಸಿ ಜಾತ್ರೆ ಅಥವಾ ಇದು ಅದು ಅಲ್ಲಿ ಇಲ್ಲಿ ಏನೋ ಹೆಚ್ಚಿಗೆ ನಾನು ನೀನು ಹೊರಗಡೆ ಹೋಗೋದೇ we are ಕಮ್ಮಿ. not too outgoing people. ಹಂಗಾಗಿ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು 15 ದಿವಸಕ್ಕೊಂದ್ಸರಿ 25 ದಿವಸಕ್ಕೊಂದ್ಸರಿ ಮದುವೆ ಆಗ್ಬಿಡೋಣ. ಬರೀ ಇದೇ ಕೆಲಸ. ಹ್ಮ್ ಓಕೆ, ನಾನು ಈ ಪ್ರಶ್ನೆ ಕೇಳಿದ ಏನಕ್ಕಂತಂದ್ರೆ, ಸಮ್ ಟೈಮ್ಸ್ ಔಟ್ ಆಫ್ ಬ್ಲೂಸ್ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹಿಂಗೆ ಕೇಳಿದ್ರೆ ವಾಟ್ ವುಡ್ ಬಿ ದ ರಿಯಾಕ್ಷನ್? ಸಿ, ದಿಸ್ ಡಸಂಟ್ ಮೀನ್ ದಟ್ ಅವರು ದೇ ವಾಂಟ್ ಟು ಪುಟ್ ಯು ಇನ್ ಅ ಸೂಪ್ ಆ್ಯಂಡ್ ದೇ ವಾಂಟ್ ಟು ಜಸ್ಟ್ ಆಸ್ಕ್ ಯು ಆ್ಯಂಡ್ ಫ್ರೇಮ್ ಯು ಅನ್ ದ್ಯಾಟ್. ಬಟ್ ಏನಂತಂದ್ರೆ, ದಿಸ್ ಡೆಫಿನೆಟ್ಲಿ ವೆನ್ ಅ ಪಾರ್ಟ್ನರ್ ಇಸ್ ಆಸ್ಕಿಂಗ್ ಈ ಪ್ರಶ್ನೆ ನಿಮಗೆ ಕೇಳಿದ್ರೆ 100%, ಬಿಕಾಸ್ ದೇ ಹ್ಯಾವ್ ದಟ್ 100% ಫಾರ್ ಯು. ಓಕೆ, ಈಗ ನೀವು ಹೇಳಿದ್ರಿ 100% ಅಂತ ಹೇಳಿ, ನಾನು ಕೇಳಿದ್ದು ಏನಂದ್ರೆ, ಬಿಕಾಸ್ ಎಸ್ ಐ ವಾಂಟ್ ಯು ವಾಟ್ ಎವರ್ ಜನ್ಮ ಇಟ್ ಇಸ್, ಹೆಂಗೆ ಏನು ಎತ್ತ ಅಂತ ಹೇಳಿ ನಮ್ಮಲ್ಲೇ ಇರುತ್ತೆ 7 ಜನ್ಮದಲ್ಲೂ ಹೆಂಗೆ ಅಂತ. ಸೊ that is the thing, like, that is the reason that your partner will come and ask you, hey, if in one janma idre, will you marry me ಅಂತ ಅಂತಂದ್ರೆ, don't get shocked. Okay, it is because they also have the same feeling, because they, whenever it is like whatever janma. ಓಕೆ, ಅದೇ ಇವಾಗ ಮುಂದಿನ ಜನ್ಮ ಇದೆಯೋ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಇದೇ ಪ್ರಶ್ನೆ ನಾನು ನಿನಗೆ ಕೇಳಿದ್ರೆ ನೀನು ಈಗ ಹೇಳು. ನಾನ್ that is the reason I asked you ಅಲ್ವಾ. ನನಗೆ ಅದು ಇತ್ತು ಅಂತಾನೆ ನಾನು ನಿಮಗೆ ಕೇಳಿದ್ದು, ಬಿಕಾಸ್ ಏನೇ ಇರಲಿ, ಯಾವುದೇ ತರ ಇರಲಿ, ಸಿ, your love, your concern, your everything for that matter, he has been like a pillar to me, and it's like we have each other's back. So ಆ ಒಂದು, there is no second thought about it. ಅದೇ ಇವರು ಹೇಳದಂಗೆನೆ, ಇದೇ ಜನದಲ್ಲೇ ಬೇಕಾದಷ್ಟಲ್ಲ ಇನ್ನೊಂದ್ಸಲ ನಾವು ಮದ್ವೆ ಆಗ್ಬಿಡೋಣ, ಆಯ್ತಾ? ಬಟ್ ಈಗೆಲ್ಲ ಅಲ್ಲೆಲ್ಲ ಈಗ ಇರುತ್ತೆ. ಅದನ್ನೇ ಹೇಳ್ತಿದ್ದು, ಈಚದರೇ ಹೇಳಿರೋ, ನಾವಿಬ್ರೆ ಅಂತಾನೆ ಹೇಳಿರೋದು. ಆತರ ಈಗೆಲ್ಲ ಒಂದೇನು ಅಂತಂದ್ರೆ 10 ವರ್ಷ 20 ವರ್ಷದ್ದು ಇದ್ರದ್ದೆಲ್ಲ 25 ವರ್ಷ ಸೆಲೆಬ್ರೇಷನ್ ಎಲ್ಲ ಇರ್ತಲ್ಲ. ಇಯರ್ ಅಂತೂ ನಾವು ಮಾಡಾಗ್ತು ಅಲ್ಲ. ಈಗ ಈ ತರದ್ದು ಪ್ರಶ್ನೆ ಬಂದಾಗ, ಈಗ ನಾವು ಮದುವೆ ಆಗಿದ ಡೇಟ್ ಪ್ರತಿ ತಿಂಗಳಲ್ಲೂ ಬರುತ್ತಾ? ಆ ಪ್ರತಿ ತಿಂಗಳಲ್ಲೂ ಆಚರಣೆ ಓಕೆ, ಏನೋ ಒಂದು ಹೊಸದಾಗಿ ಏನೋ ಒಂದು ಮಾಡೋದು ಆ ಟೈಮಲ್ಲಿ. ಬಟ್ ಒಂದೇ ಹೇಳಿ, ನೀವು ಹೇಳಿ. ಅಲ್ಲ, ನೀನೇನೋ ಮಾತಾಡಕ್ ಹೊರಟಿದ್ ನನಗೀಗ ಮರ್ತೋಯ್ತು, ನೀವು ಹೇಳಿ. ನಮಸ್ತೆ. ಏನ್ ಗೊತ್ತದದು? ಐ ಲವ್ ಯು ಫಾರ್ ಎವರ್. ನಾನು ಯಾವತ್ತೂ ನಿನ್ನನ್ನ ಪ್ರೀತಿಸ್ತೀನಿ. ದೇವರು ಜನ್ಮ ಅಂತ ಮತ್ತೊಂದು ಜನ್ಮ ಅಂತ ಕೊಟ್ರೆ ಅಲ್ಲೂ ನೀನು ನನ್ನ ಹೆಂಡತಿ ಆಗುವು. ನೀನು ನನ್ನ ಪರವಾಗಿ ಅಥವಾ ಆ ತಗೊಳ್ಳುವಂತ ಒಂದು ಆ ಕಾಳಜಿ ಇರ್ಬೋದು, ನೀನು ನನಗೆ ನೀಡುತ್ತಾ ಇರುವಂತ ಪ್ರೀತಿ ಇರ್ಬೋದು, ತಿಳಿತಾ, ಅದು ವರ್ಣಿಸಲ್ಲ ಅಸದಳವಾದಂತಹ ಶಬ್ದ ಮತ್ತೆ ಭಾವನೆಗಳು. Yes. See, why this topic I bought in this vlog ಅಂತಂದ್ರೆ, of course this bring backs the old memories, plus ಏನಂತಂದ್ರೆ, ಇದು ಒಂಥರ it creates a charm in your relationship when, of course, that the first time when your partner asks, hey, will you marry me again ಅಂತ ಅಂದಾಗ, you are like, ಏನಿದು, why they are asking like this ಅಂತ ಹೇಳಿ. So, but it is like, it is to bring back that charm, that warmth, that affection, that love in your relationship again.
ಆ್ಯಂಡ್ ಸಮ್ಟೈಮ್ಸ್ ಲೈಕ್ ವೆನ್ ಯು ನಿಮಗೆ ಏನಾದರೂ ಸಮಥಿಂಗ್ ಇಸ್ ಬಾದರಿಂಗ್ ಯು ಅಂದಾಗ ನೀವಿಬ್ರು ಏನಾದರೂ ಮನಸ್ತಾಪಗಳು ಆದಾಗ ಸಿ ದಿಸ್ ಇಸ್ ಒನ್ ಥಿಂಗ್ ವಿಚ್ ವಿಲ್ ಬ್ರಿಂಗ್ ಬ್ಯಾಕ್ ದ ದಟ್ ಕನ್ಸರ್ನ್ ಫಾರ್ ಈಚ್ ಅದರ್. ನೀನು ಏನೇ ಮಾಡು, ಏನೇ ನಾವು ಜಗಳ ಆಡಲಿ, ಏನೇ ಇದು ಮಾಡಲಿನೇ, ಏನೇ ಇದ್ರೂ ಎವ್ರಿ ಟೈಮ್ ಆ್ಯಸ್ ಅ ಪಾರ್ಟ್ನರ್ ಐ ಆಮ್ ಓನ್ಲಿ ಸೀಯಿಂಗ್ ಯು ಇಸ್ ದ ಥಿಂಗ್ ಹಿಯರ್. ಅಲ್ಲ, ಏನು ಅಂತಾನೆ ಗಂಡ ಹೆಂಡತಿ ಮತ್ತೆ ಸಣ್ಣ ಪುಟ್ಟ ಅದು ಜಗಳ ಇದ್ರೇನೆ ಆ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ. ಈ ಜಗಳ ಹಬ್ಬದಲ್ಲಿ ಅಥವಾ ಕೋಪದಲ್ಲಿ ಮಾತಾಡೋದಾಗ್ಲಿ ಏನಕ್ಕೆಂದ್ರೆ ಪ್ರೀತಿ ಇದ್ದಾಗಲೇನೆ. ಪ್ರೀತಿ ಅಂತದಿಲ್ಲ ಅಂತಾರ ಅದ್ರದ್ದು ಆ ಜಗಳನೇ ಬೇರೆ ರೀತಿ ಇರುತ್ತೆ. ಪ್ರೀತಿಯಲ್ಲಿ ಅದು ಈ ಚುಟುಕು ಕದನ ಅಂತ ಹೇಳ್ತಾರಲ್ಲ, ಹಂಗೆ ಚುಟುಕು ಕುಚುಕು ಜಗಳ ಅದು. ಓಕೆ, ಗೊತ್ತಾಯ್ತಾ? Fine. ಅದು ಈಗ ನಾನು ಎಂದದ that you keep doing, so that is there. So definitely whenever you get a chance to ask your partner, ಇನ್ನೊಂದ್ಸಲ ನಿನ್ನ ಮದುವೆ ಆಗ್ತೀಯ, will you marry me again?